ಈ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಈ ಒಂದು ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 30/4/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅಥವಾ ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕಿ, ನಿಮ್ ಇಷ್ಟ. ಇಮೇಲ್ ದಲ್ಲಿ ಅಪ್ಲಿಕೇಶನ್ ಹಾಕೋರು ಇಮೇಲ್ ದಲ್ಲಿ ಅಪ್ಲಿಕೇಶನ್ ಹಾಕಬಹುದು, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋರು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ. ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. 28 ವರ್ಷ ಗರಿಷ್ಠ ಆಗಿರತ್ತೆ, ಕನಿಷ್ಠ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಆಗ್ತಾ ಇದೆ. ಅಂತದ್ದು ಯಾವೊಂದು ದೊಡ್ಡ ಪೋಸ್ಟ್ ಇದೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಮಾಡ್ತಿದ್ದಾರೆ, ಮತ್ತೆ ಹಂಗಾದ್ರೆ ನೇಮಕಾತಿ ಆಗತ್ತೆ, ಎಲ್ಲ ಮಾಹಿತಿಯನ್ನು ಚರ್ಚೆ ಮಾಡೋಣ. ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಒಂದು ನೋಟಿಸ್ ಆಗಿರೋದೆ 30 ಮಾರ್ಚ್ 2026, ಅಂದ್ರೆ ಇದೇ ತಿಂಗಳು ನಿನ್ನೆ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ನೇಮಕಾತಿ ಈ ಒಂದು ಕಾಯ್ತಾ ಇದಾರಲ್ಲ ಅವ್ರಂತ್ರ ಮಿಸ್ ಮಾಡ್ಕೋಬೇಡಿ. ಇದು ಎಲ್ಲಿ ಖಾಲಿ ಇದೆ? DRDO ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಲೋಗೋ ಕೊಟ್ಟಿದ್ದಾರೆ, ಕಾಣಿಸ್ತಾ ಇರಬಹುದು. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ. ಅಪ್ಲಿಕೇಶನ್ ಹಾಕೋದಕ್ಕೆ 30/4/2026 ತನಕ ಅವಕಾಶ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾವ ಪೋಸ್ಟ್ ಇದೆ, ಎಲ್ಲಿ ನೇಮಕಾತಿ, ಹೆಂಗೆಲ್ಲ ನೇಮಕಾತಿ, ಹುದ್ದೆಗಳಿಗೆ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ, ಇಂಥ ಒಂದು ಜಾಬು ಇನ್ನೂ ಹಲವಾರು ನೇಮಕಾತಿ ಬರ್ತಾವೆ, ಪ್ರತಿ ತಿಂಗಳು ಬಂದೇ ಬರ್ತಾವೆ. ಆದ್ರೆ ನಾನೇ ನಿಮ್ಗೆ ತಿಳಿಸ್ಕೊಡಲ್ಲ, ಯಾಕಂದ್ರೆ ನಿಮಗೆ ಉಪಯೋಗ ಇರೋದಿಲ್ಲ. ಅವು ಬಂದಿರ್ತವೆ, ಕೆಲವರಿಗೆ ಅನುಭವದವ್ರು ಕರೆದಿರ್ತಾರೆ, ಇನ್ನು ಕೆಲವರಿಗೆ ಟ್ರೈನಿಂಗ್ ಇರತ್ತೆ, ಇನ್ನು ಕೆಲವರಿಗೆ ಅದೇನೇನೋ ಇರ್ತವೆ. ಆದ ಕಾರಣ ನಾನು ತಿಳಿಸ್ಕೊಡಲ್ಲ. ನಿಮ್ಗೆ ಯಾವ್ದು ಮುಖ್ಯ ಆಗಿರತ್ತೆ ಅಷ್ಟು ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ. ದಿನನಿತ್ಯವಾಗಿ ದಿನಾಲು ಒಂದು ಏನಿರಲಿಲ್ಲ ಅಂದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಒಂದು 15ರಿಂದ 20 ನೋಟಿಫಿಕೇಶನ್ ಬರ್ತಾವೆ ಎಲ್ಲ ಜಾಬ್ದು. ಅರ್ಧಕ್ಕರ್ಧ ಅನುಭವದು, ಅರ್ಧಕ್ಕರ್ಧ ಆಫ್ಲೈನ್ ನಲ್ಲಿ, ಅರ್ಧಕ್ಕರ್ಧ ಇಮೇಲ್ ಮೂಲಕವಾಗಿ, ಇನ್ನು ಅರ್ಧಕ್ಕರ್ಧ ಡೇಟ್ಗಳನ್ನ ವಿಸ್ತರಣೆ ಮಾಡಿರ್ತಾರೆ. ಅಂತ ಒಂದು ನೋಟಿಸ್ ಇರತ್ತೆ, ತಿಳಿಸ್ಕೊಡಲ್ಲ. ನಿಮ್ಗೆ ಯಾವ್ದು ಹೆಲ್ಪ್ ಆಗತ್ತೆ ಕರ್ನಾಟಕ ವಿದ್ಯಾರ್ಥಿಗಳು ಅಷ್ಟು ಮಾತ್ರ ತಿಳಿಸ್ಕೊಡ್ತಾ ಇರ್ತೇನೆ. ವಿಡಿಯೋ ತನಕ ನೋಡ್ಕೊತ ಬರ್ರಿ. ಮತ್ತೆ ಯಾರು ಇನ್ನೂ ತನಕ ಫಾಲೋ ಮಾಡ್ಕೊಂಡಲ್ಲ ಫಾಲೋ ಮಾಡ್ಕೊಳ್ಳಿ. ಈಗ ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೇನಲ್ಲ, ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೇನಲ್ಲ, ಇದಂತೂ ನಿಮಗೆ ಅನುಕೂಲ ಆಗತ್ತೆ. ಯಾಕೆ ಅನುಕೂಲ ಆಗತ್ತೆ, ಯಾವಾಗ ಅನುಕೂಲ ಆಗತ್ತೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ನೋಡಿ, ಇದೇನ್ ತಿಳಿಸ್ಕೊಡ್ತಿದ್ದೇನಲ್ಲ, ಇದು ನಿಮಗೆ ಯಾವ್ದಪ್ಪ ಅಂದ್ರೆ ಇದು ಪರ್ಮನೆಂಟ್ ಜಾಬ್ ಅಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಇದು ಪರ್ಮನೆಂಟ್ ಜಾಬ್ ಅಲ್ಲ. ಇದು 20 ವರ್ಷನೋ 50 ವರ್ಷನೋ 100 ವರ್ಷನೋ ಕೆಲಸ ಮಾಡುವಂತ ಜಾಬ್ ಅಲ್ವೇ ಅಲ್ಲ. ಇದು ಏನಿದೆ ಇಂಟರ್ನಲ್ಶಿಪ್, ಒಂದು ಇಂಟರ್ನಲ್ಶಿಪ್ ಇರತ್ತೆ. ಅಂದ್ರೆ ಫೇಡ್ ಇಂಟರ್ನಲ್ಶಿಪ್ 6 ತಿಂಗಳ ತನಕ ಕೆಲಸ ಮಾಡ್ಬೇಕಾಗತ್ತೆ. ಅಂದ್ರೆ ಟ್ರೈನಿಂಗು ಈಗ ಯಾವ ರೀತಿಯಾಗಿ ಅಪ್ರೆಂಟಿಸ್ ಇರತ್ತೆ ಅದೇ ರೀತಿಯಾಗಿ ಇಂಟರ್ನಲ್ಶಿಪ್ ಇರತ್ತೆ. ಒಂದು ಇದರಲ್ಲಿ ಟ್ರೈನಿಂಗ್ ಮುಗಿಸ್ತಂದ್ರೆ ನಿಮಗೆ ಒಂದು ಫಾರ್ಮ್ ಸಿಗತ್ತೆ. ಒಂದು ಫಾರ್ಮ್ ಅಂದ್ರೆ ಅದು ಫಾರ್ಮ್ ಎಲ್ಲಿ ಯೂಸ್ ಆಗತ್ತೆ ಅಂದ್ರೆ ಮುಂದ್ಗಡೆ ಇತರ ಸಲುವಾಗಿನೇ ಪೋಸ್ಟ್ ಇರ್ತವೆ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು. ಈ ಒಂದು ಇಂಟರ್ನಲ್ಶಿಪ್ ಏನ್ ಮುಗಿಸಿರ್ತಾರಲ್ಲ ಅವ್ರಿಗಾಗೇನೆ ಪೋಸ್ಟ್ ಇರತ್ತೆ. ಒಂದು ಇಂಟರ್ನಲ್ಶಿಪ್ ಪ್ರಮಾಣ ಪತ್ರ ಇದೆಯಲ್ಲ ಅಂತ ಕೇಳ್ತಾರಲ್ಲ, ಅಲ್ಲೇ ನಮಗೆ ಹೆಲ್ಪ್ ಆಗತ್ತೆ. ಅದೇ ಒಂದು ಫಾರ್ಮ್ ತಗೊಳ್ಳೋ ಸಲುವಾಗಿ ಇದು ಒಂದು ನೋಟಿಫಿಕೇಶನ್. 6 ತಿಂಗಳ ತನಕ ನಿಮಗೆ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. 2026-27ನೇ ಸಾಲಿನ ವಿದ್ಯಾರ್ಥಿ ಕರೆದಿರುವುದು. ಇದು ಯಾರಿಗೆ ಕರೆದಿದ್ದಾರೆ? ಗ್ರಾಜುಯೇಟ್ ಇಂಜಿನಿಯರಿಂಗು, ಪೋಸ್ಟ್ ಗ್ರಾಜುಯೇಟ್ ಇಂಜಿನಿಯರಿಂಗು, ಅದೇ ರೀತಿಯಾಗಿ ಜನರಲ್ ಸೈನ್ಸಸ್, ಇವರಿಗೆಲ್ಲ ಅವಕಾಶ ಇರತ್ತೆ. ಒಬ್ರು ಕಮೆಂಟ್ ಮಾಡಿದ್ರು, ಇದು ಮುಗಿಸಿದ್ದೇನೆ, ಇನ್ನು ಮುಂದೆ ಟ್ರೈನಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅನ್ನೋರಿಗೆ ಇದೊಂದು ಹೆಲ್ಪ್. ಅಂದ್ರೆ ಈಗ ಸ್ಕಿಲ್ ಮೇಲೆ ಕರಿತಿದ್ದಾರೆ. ಪ್ರತಿಯೊಂದು ಸ್ಕಿಲ್ ನಿಮ್ಮ ಹತ್ರ ಸ್ಕಿಲ್ ಇದ್ರೆ ಮಾತ್ರ ನಿಮಗೆ ಜಾಬಿಗೆ ಕರೀತಾರೆ, ಇಲ್ಲಾಂದ್ರೆ ಕರೆಯೋದಿಲ್ಲ. ಫ್ರೆಷರು ವರ್ಷದಲ್ಲಿ 1-2 ಅಷ್ಟೇ ನೋಟಿಸ್ ಬರುತ್ತೆ. ಬಟ್ ಉಳಿದಂತೆಲ್ಲ ಪ್ರತಿಯೊಂದು ನೋಟಿಸು ಅನುಭವದ ಮೇಲೆ. ನಿಮ್ಮಲ್ಲಿ ಸ್ಕಿಲ್ ಯಾವ ರೀತಿಯಾಗಿದೆ, ಏನು ಮಾಡ್ತಾರಾ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಸ್ಕಿಲ್ ಮುಖ್ಯ ಆಗಿರತ್ತೆ. ಸ್ಕಿಲ್ ಇಲ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಇದಾವ ಜಾಬ್ ಬಟ್ ಸ್ಕಿಲ್ ಇಲ್ಲ. ಆದ ಕಾರಣ ಇಂತೆಲ್ಲ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಇದು ಗೌರ್ಮೆಂಟ್ ದಿಂದ ನಂಗೆ ಕೊಡ್ತಾ ಇಲ್ಲ, ಯಾವುದೇ ರೀತಿ ಪ್ರೈವೇಟ್ ಅಲ್ಲ, ನಿಮಗಂತೂ ಯಾವುದೇ ರೀತಿ ಗೊಳ್ಳಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೆಲಸ ಇರೋದು ಅಂದ್ರೆ 6 ತಿಂಗಳ ತನಕ 5,000 ಕೊಟ್ಟು ನಿಮಗೆ ಪರ್ ಮಂತ್ ಆಗಿ ಸ್ಟೀಮ್ ಅಂತ ಕೊಡ್ತಾರೆ. ಇದು MSCC ದೆಹಲಿಯಲ್ಲಿ ನಿಮಗೆ ಲೊಕೇಶನ್ ಕೊಟ್ಟಿದ್ದಾರೆ. 6 ತಿಂಗಳ ತನಕ ನಿಮಗೆ ಕೊಟ್ಟಿದ್ದಾರೆ. ಫೇಡ್ ಪ್ರಮೋಷನ್ ಆಗಿರತ್ತೆ. ಇಲ್ಲಿ ನೋಡಿ, ನರ್ಸಿಂಗ್ ಅನಾಟಮಿಗೆ ಪರ್ಸಿಂಗ್ ಫೈನಲ್ ಇಯರ್ BA ಆಗ್ಬಹುದು, BTech, ಇನ್ 7th 8th ಸೆಮಿಸ್ಟರ್ದವರು ಇವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. 8,000 ತನಕ ನಿಮಗೆ ಪರ್ ಮಂತ್ ಆಗಿ ಅವರಾಗೆ ಒಂದು ಸ್ಟೀಪಂಡ್ ಅಂತೇಳಿ ಸಂಬಳ ಇರತ್ತೆ. 5,000 ತನಕ ನಿಮ್ಗೆ ಪುಕ್ಸಟ್ ಇರೋದೆಲ್ಲ ಸಂಬಳ ಕೂಡ ಕೊಡ್ತಾರೆ. ಇಲ್ಲಿ ನೋಡಿ, ಏನೇನು ಪಾಸ್ ಆಗಿರ್ಬೇಕು, ಎದ್ರಲ್ಲಿ ಆಗಿರ್ಬೇಕು ಇದು ಕೊಟ್ಟಿದ್ದಾರೆ. ಸೈನ್ಸು, ಇಂಜಿನಿಯರಿಂಗು ಇವೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇರತ್ತೆ. ಟೋಟಲ್ ಆಗಿ ತುಂಬಾ ಪೋಸ್ಟ್ ಏನಿಲ್ಲ, ಬರೀ 8 ಇರತ್ತೆ. 8 ಪೋಸ್ಟ್ ಇರತ್ತೆ. ನೋಡಿ, ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕೊಳ್ಳಿ. ಇಲ್ಲಿ ನೋಡಿ, ಫೀಲ್ಡ್ ಪ್ರಮೋಷನ್ ಇಲ್ಲೇ ದೆಹಲಿಯಲ್ಲೇ ಇರತ್ತೆ. ಫಾರ್ಮಾ, ಕೆಮಿಸ್ಟ್ರಿ, LS, CS. ಇಲ್ಲಿ ನೋಡಿ ಬ್ರಾಂಚ್ ಕೊಟ್ಟಿದ್ದಾರೆ. ಒಂದು ಬ್ರಾಂಚ್ ಹೆಸರು ನೋಡ್ಕೊಳ್ಳಿ. ಪೋಸ್ಟ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಇದು ಫೈನಲ್ ಇಯರ್ ಅಭ್ಯರ್ಥಿಗೆ ಅವಕಾಶ ಇರತ್ತೆ. ಅಂದ್ರೆ
ಗ್ರಾಜುಯೇಟು ಪೋಸ್ಟ್ ಗ್ರಾಜುಯೇಟು ಅವರಿಗೆಲ್ಲ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕಿ ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಫೈನಲ್ ಇಯರ್ ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಬರೀ 6 ತಿಂಗಳು ಇರತ್ತೆ, ಅಪ್ಲೈ ಮಾಡಿ. ವಯೋಮಿತಿ ಬಗ್ಗೆ ಮಾಹಿತಿ ನೋಡ್ಕೊಳ್ಳಿ. 18 ವರ್ಷದಿಂದ 28 ವರ್ಷ. ಅದೇ ರೀತಿ ನ್ಯಾಷನಾಲಿಟಿ ಏನೇನಾಗಿರ್ಬೇಕು ಇಲ್ಲಿ ಕೊಟ್ಟಿದ್ದಾರೆ. ಓನ್ಲಿ ಇಂಡಿಯಾದವರಿಗೆ ಮಾತ್ರ ಅವಕಾಶ ಇರತ್ತೆ ಮತ್ತು ಸ್ಟೂಡೆಂಟ್ ಅಭ್ಯರ್ಥಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಭಾರತದಲ್ಲಿ ಓದ್ತಾ ಇರಬೇಕು ಅಂತವ್ರಿಗೆ ಮಾತ್ರ ಇರತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸರ್ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅವೆಲ್ಲ ತಿಳಿಸ್ಕೊಟ್ಟಿನಲ್ಲ. ನೀವು ಯಾವುದೇ ರೀತಿಯಾಗಿ ಪರೀಕ್ಷೆ ಇಲ್ಲ ಅಂದ್ರೂ ಕೂಡ ಸೆಲೆಕ್ಟ್ ಮಾಡ್ತಾರೆ. ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಶೈಕ್ಷಣಿಕ ಅರ್ಹತೆ ಮೇಲೆ ಸಂವಹನ ಮುಖಾಂತರ, ಇದೊಂದು ತುಂಬಾ ಮುಖ್ಯ. ವಿಡಿಯೋ ಕಾಲ್ ಮಾಡ್ತಾರೆ ಅಥವಾ ದೂರವಾಣಿ ಸಂಖ್ಯೆ ಮೂಲಕ. ನೀವೇನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಶೈಕ್ಷಣಿಕ ಅರ್ಹತೆ ಮೊದಲಿಗೆ ಚೆಕ್ ಮಾಡ್ತಾರೆ. ಅರ್ಹತೆ ಇದ್ರೆ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ವಿಡಿಯೋ ಕಾಲ್ ಮಾಡ್ತಾರೆ. ಯಾವ ರೀತಿಯಾಗಿ ಹೆಂಗೆ ಏನು ಅಂತ ಹೇಳಿ. ಅದೇನಾದ್ರೂ ನಿಮಗೆ ಅನಿಸಿದ್ರೆ ಮಾತ್ರ ಮುಂದ್ಗಡೆ ಹೋಗ್ಬೋದು, ಬೇಡ ಅಂದ್ರೆ ಬಿಟ್ಟು ಬಿಡಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. DRDOದಲ್ಲಿ ವಯೋಮಿತಿ ಗೊತ್ತಾಯ್ತು. 6 ತಿಂಗಳ ಅವಧಿಗೆ ನಿಮಗೆ ಮಾತ್ರ 5,000 ತನಕ ಸ್ಟಿಪೆಂಡ್ ಅಂತ ಹೇಳಿ ಕೊಡ್ತಾರೆ. ಇಷ್ಟಿದ್ರ ಬಾಕಿ. ಇದು DRDO ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈನ್ಡ್ ಸೈನ್ಸಸ್, ಇಲ್ಲಿ ಕೆಲಸ ಇರತ್ತೆ. ಇಷ್ಟೇ ಇದ್ರ ಬಗ್ಗೆ ಮಾಹಿತಿ. ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ನೋಡಿ. ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇರತ್ತೆ. ಇದ್ರದ್ದು ನಾನು ಆರ್ಟಿಕಲ್ ಕೂಡ ಬರೆದು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ಗಳು ಕೊಟ್ಟಿದ್ದಾರೆ. 30/4/2026 ಕೊನೆಯ ದಿನಾಂಕ. ಅದೇ ರೀತಿ ನಿಮ್ಮೊಂದು ಇನ್ಫಾರ್ಮೇಶನ್ ಸೆಲೆಕ್ಟೆಡ್ ಸ್ಟೂಡೆಂಟ್ಗಳಿಗೆ ಸಂಬಂಧಪಟ್ಟಂತೆ ಘೋಷಣೆ ಆಗೋದು 15/5/2026. ಲಾಸ್ಟ್ ಡೇಟು ನಿಮ್ಮೊಂದು ಇಂಟರ್ನಲ್ಶಿಪ್ ಟ್ರೈನಿಂಗ್ ಮುಗಿಸೋದು ಯಾವಾಗಪ್ಪ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗೋದು ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಅಲ್ಲ, ಇದು ನೋಡಿದಿಲ್ಲ ನಾನು. ಸ್ಟಾರ್ಟ್ ಯಾವಾಗ ಆಗತ್ತೆ ಅಂದ್ರೆ ಈ ಒಂದು ಇಂಟರ್ನಲ್ಶಿಪ್ 1/6/2026 ಸ್ಟಾರ್ಟ್ ಆಗತ್ತೆ ಕ್ಲಾಸಸ್ಗಳು. ಅವಾಗ ನೀವು ಇಂಟರ್ನಲ್ಶಿಪ್ಗೆ ಹಾಜರಾಗಬಹುದು. ಇಷ್ಟ ಇದ್ರೆ ಹಾಜರಾಗಿ, ಬೇಡ ಅಂದ್ರೆ ಬಿಟ್ಬಿಡಿ. ಅರ್ಧ ಶುಲ್ಕನೂ ಕೊಟ್ಟಿಲ್ಲ. ನೀವೇ ಅಪ್ಲಿಕೇಶನ್ ಹಾಕ್ತಿರಲ್ಲ ಅದ್ರದ್ದು ಮಾತ್ರ ಶುಲ್ಕ ಇರತ್ತೆ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇಂಥವೆಲ್ಲ ಫಾರ್ಮ್ಗಳು ಸರ್ಕಾರದಿಂದ ಕೊಡ್ತಿರ್ತಾರೆ. ಈಗ ತೆಗೆದುಕೊಂಡು ಇಟ್ಕೊಳ್ಳಿ, ಮುಂದ್ಗಡೆ ಗೊತ್ತಾಗತ್ತೆ. ಈಗ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಬೇಕಾಗಿತ್ತಂದ್ರೆ ಅದ್ರದ್ದು ಕೂಡ ಫಾರ್ಮ್ ತೆಗೆದುಕೊಂಡು ಇಟ್ಕೊಳ್ಳಿ. ಮತ್ತೆ ಏನಾದ್ರು ಕರೆದಿದ್ರೆ ಸಣ್ಣ ಪುಟ್ಟ ಕರೆದಿರ್ತಾರೆ ಗೌರ್ಮೆಂಟ್ದಿಂದ, ಎಲ್ಲ ಫಾರ್ಮ್ ಅನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ಮತ್ತೆ ಇನ್ನೊಂದು, ಬರೀ ಗೌರ್ಮೆಂಟ್ ಜಾಬ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ಪ್ರೈವೇಟ್ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರೈವೇಟು ಮನೆ ನಡೆಸಕ್ಕಾದ್ರೆ ಗೌರ್ಮೆಂಟು ಅರ್ಧಕ್ಕರ್ಧ ಜೀವನ ಹಾಳು ಮಾಡತ್ತೆ. ಓದೋದು ಮತ್ತು 100% UPS ಕಡೆ ಓದೋದು ಗಮನ ಕೊಡಿ. ಯಾಕಪ್ಪ ಅಂದ್ರೆ ಪ್ರತಿ ವರ್ಷನೂ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕರೀತಾರೆ. ಇದು ನಿಮಗೆ ಹೇಳ್ಬೇಕು ಅನಿಸ್ತು, ಹೇಳಿದೆ ನೋಡಿ. ಇಷ್ಟು ನಿಮಗೆ ಮಾಹಿತಿ. ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಮ ಒಂದು ರೆಫರಲ್ ಫಾರ್ಮ್ ಲೆಟರ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಕೊಟ್ಟಿದ್ದಾರೆ. ಇದು ನಿಮಗೆ ಬೇಕಾಗುತ್ತೆ, ನೋಟಿಸ್ ಚೆಕ್ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಮಾಹಿತಿ.